ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ವೆಲ್ಕಮ್ ಟು ಲರ್ನ್ ಈಜಿ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಈ ಒಂದು ಹೊಸ ವಿಡಿಯೋದಲ್ಲಿ ಚಿಕ್ಕೋಡಿ ಜಿಲ್ಲೆಯ SSLC ಪ್ರಿಪ್ರೇಟರಿ ಎಕ್ಸಾಮಿನೇಷನ್ನಿನ ದ್ವಿತೀಯ ಭಾಷೆ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ಗಳನ್ನು ಬಿಡಿಸುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ನಿಂದ. ಈಗಾಗಲೇ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಗದಗ ಜಿಲ್ಲೆಯ, ಧಾರವಾಡ ಜಿಲ್ಲೆಯ ಮತ್ತು ವಿಜಯಪುರ ಜಿಲ್ಲೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿಯಾಗಿದೆ. ಅವುಗಳನ್ನೆಲ್ಲ ನೀವು ರೆಫರ್ ಮಾಡಿದ್ದೀರಿ. ಈಗ ನೀವು ಕೇಳ್ಬೋದು, ಚಿಕ್ಕೋಡಿ ಕಂದಾಯ ಜಿಲ್ಲೆ ಆಗಿಲ್ಲ, ಆದರೆ ಚಿಕ್ಕೋಡಿಯನ್ನು ಶೈಕ್ಷಣಿಕ ಜಿಲ್ಲೆಯನ್ನಾಗಿ ಮಾಡ್ಯಾರ. ಹೀಗಾಗಿ ಚಿಕ್ಕೋಡಿಗೆ ಒಂದು ಪ್ರತ್ಯೇಕ ಅಲ್ಲಿ ಕ್ವಶನ್ ಪೇಪರ್ ಇದೆ. ಚಿಕ್ಕೋಡಿ ಡಿಸ್ಟಿಕ್ಕಿನ ಪ್ರಶ್ನೆ ಪತ್ರಿಕೆಯನ್ನು ನಾವೀಗ ಬಿಡಿಸೋಣ. ಮೊದಲನೇ ಪ್ರಶ್ನೆ ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟಂಗಿದೆ. ಭಾವನಾ ನೆವರ್ ಕಮ್ಸ್ ಟು ಸ್ಕೂಲ್ ಲೇಟ್. ಕೊಟ್ಟಿರುವಂಥ ವಾಕ್ಯ ನೆಗೆಟಿವ್ ಆಗಿರೋದ್ರಿಂದ ಕ್ವಶನ್ ಟ್ಯಾಗನ್ನು ಅಫರ್ಮೇಟಿವ್ ಮಾಡಬೇಕು. ಇಲ್ಲಿ ಯಾವುದೇ ರೀತಿಯ ಟು ಬಿ ಫಾರ್ಮ್ಗಳು ಇಲ್ಲದೇ ಇರೋದರಿಂದ ಟು ಡು ಎಂಬ ಕ್ರಿಯಾಪದವನ್ನು ತೆಗೆದುಕೋಬೇಕು. ಭಾವನಾ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಶಿ ಆಗೋದ್ರಿಂದ ಟು ಡು ಎಂಬ ಕ್ರಿಯಾಪದಕ್ಕೆ ES ಎಂಬ ಪ್ರತ್ಯಯವನ್ನು ಹಚ್ಚಬೇಕಾಗತ್ತೆ. ಹೀಗಾಗಿ ಸರಿಯಾದ ಉತ್ತರ ಶಿ. ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂಗಿದೆ. ಅಲ್ಲಿ ಒಂದು ಸಂಭಾಷಣೆ ಇದೆ ನೋಡ್ರಿ. ರೀಡ್ ದ ಗಿವನ್ ಕನ್ವರ್ಸೇಷನ್, ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ. ಚಂದನ್ ಮತ್ತು ಸುನೀಲರ ನಡುವೆ ಸಂಭಾಷಣೆ ನಡೀತಾ ಇದೆ. ಹಲೋ ಸುನೀಲ್, ಹೌ ಆರ್ ಯು? ಸುನೀಲ್ ಹೇಳ್ತಾ ಇದ್ದಾನೆ, ಹಾಯ್, ಐ ಆಮ್ ಫೈನ್, ಥ್ಯಾಂಕ್ ಯು. ಚಂದನ್ ಕೇಳ್ದ, ವಿಲ್ ಯು ಜಾಯಿನ್ ಮೈ ಬರ್ತ್ಡೇ ಪಾರ್ಟಿ ಟುಡೇ ಅಂತ ಕೇಳಿದಾಗ ಸುನೀಲ್ ಏನು ಹೇಳ್ತಾನೆ, ಆ ಆನ್ಸರನ್ನು ನೋಡ್ಕೊಡ್ರಿ, ಅದಕ್ಕೆ ಅಂಡರ್ಲೈನ್ ಮಾಡ್ಯಾರ ಅವರು. ಸಾರಿ, ಐ ಆಮ್ ಬಿಜಿ ವಿತ್ ಮೈ ವರ್ಕ್ ಸೊ ಐ ಕೆನಾಟ್ ಅಟೆಂಡ್. ಈ ಒಂದು ಅಂಡರ್ಲೈನ್ ಮಾಡಿದ ಸೆಂಟೆನ್ಸ್ ಲ್ಯಾಂಗ್ವೇಜ್ ಫಂಕ್ಷನ್ನೊಳಗೆ ಏನು ಹಾಕೊಂತತಿ ಅಂತ ಕೇಳ್ತಾರೆ. ಆತ ಬರ್ತ್ಡೇ ಪಾರ್ಟಿಗೆ ಬರಲಿಕ್ಕೆ ನಿರಾಕರಿಸ್ತಾ ಇದ್ದೇನೆ. ಆಪ್ಷನ್ ಸಿ ರಿಫ್ಯೂಸಿಂಗ್ ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲಿನ 63ನೇ ವಿಡಿಯೋ ಇದು. ಈಗಾಗಲೇ ಯಾರು ಹೊಸದಾಗಿ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಕೂಡಲೇ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನೀವು ಬರೀ 10th ಇಂಗ್ಲೀಷ್ ಅಂತ ಹೊಡೆದ್ರೆ ಸಾಕು, ಯೂಟ್ಯೂಬ್ನೊಳಗೆ ನಮ್ಮ ವಿಡಿಯೋಗಳು 3ನೇ ಸ್ಥಾನ 4ನೇ ಸ್ಥಾನದೊಳಗನ ಆಲೆ ನಿಮ್ಮ ಕಣ್ಣೆದುರಿಗೆ ಬರ್ತಾವೆ. ಹೀಗಾಗಿ ಬಹಳ ಕಾನ್ಸ್ಟಂಟಾಗಿ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾಯಿದ್ದೀವಿ. 9ನೇ ತರಗತಿಗೆ ಸಂಬಂಧಪಟ್ಟಂಥ, 10ನೇ ತರಗತಿಗೆ ಸಂಬಂಧಪಟ್ಟಂಥ ಕಾಂಪಿಟೇಟಿವ್ ಎಕ್ಸಾಮ್ಗೆ PDO ಆಗಿರ್ಬೋದು, TET ಆಗಿರ್ಬೋದು, ಅಥವಾ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಪೋಸ್ಟಿಗೆ ಸಂಬಂಧಪಟ್ಟಂಥ ಕಾಂಪಿಟೇಟಿವ್ ಎಕ್ಸಾಮಿನ ಜನರಲ್ ಇಂಗ್ಲೀಷ್ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸೀವಿ. 10ನೇ ತರಗತಿಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೀವಿ. ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಅದು ಇನ್ಫಿನಿಟಿವ್ ಆಗಿದೆ. ಇಟ್ ಈಸ್ ಅ ಪ್ಲೆಜರ್ ಟು ಮೀಟ್ ಅ ಚಿಯರ್ಫುಲ್ ಪರ್ಸನ್ ಅಂತ ಕೊಟ್ಟಾರೆ. ಈ ಸೆಂಟೆನ್ಸ್ನೊಳಗೆ ಯಾವುದು ಇನ್ಫಿನಿಟಿವ್ ಅಂತ ಕೇಳ್ತಾರೆ. ಇನ್ಫಿನಿಟಿವ್ ಅಂದ್ರೆ ಅದು ಯಾವಾಗಲೂ ಕ್ರಿಯಾಪದದ ಹಿಂದೆ ಟು ಇರ್ತತಿ. ಹೀಗಾಗಿ ಟು ಮೀಟ್ ಅನ್ನೋದು ಇಲ್ಲಿ ಇನ್ಫಿನಿಟಿವ್ ಆಗುತ್ತೆ. 4ನೇ ಪ್ರಶ್ನೆ ಚೂಸಿಂಗ್ ದ ಅಪ್ರಾಪ್ರಿಯೇಟ್ ವರ್ಡ್ ಅಥವಾ ಇಫ್ ಕ್ಲಾಸ್ ಅಂತ ಕೇಳ್ತಾರೆ. ಇಲ್ಲೇ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ, ಇಫ್ ಯು ಟೋಲ್ಡ್ ಮೀ ಅರ್ಲಿಯರ್ ಐ ಡ್ಯಾಶ್, ಅಲ್ಲಿ ಸ್ವಲ್ಪ ಡ್ಯಾಶ್ ಕೊಡ್ರಿ. ಅಲ್ಲಿ ಐ ಡ್ಯಾಶ್ ಜಾಯ್ನ್ಡ್ ಯು ಅಂತ. ಆನಂದ ಮತ್ತು ಆಕಾಶ ನಡುವೆ ನಡೀತಾ ಇರುವಂಥ ಸಂಭಾಷಣೆ ಇದೆ. ಇಫ್ ಯು ಹ್ಯಾಡ್ ಟೋಲ್ಡ್ ಅಂದ್ರೆ ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗಿದೆ, ಟೋಲ್ಡ್ ಅನ್ನೋದು V3 ಫಾರ್ಮ್ನೊಳಗಿದೆ. ಹಂಗಾರೆ ಕೊಟ್ಟಿರುವಂಥ ವಾಕ್ಯ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ ಇಲ್ಲಿ ಸರಿಯಾದ ಉತ್ತರ ವುಡ್ ಹ್ಯಾವ್ ಅಂತ ತುಂಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 5ನೇ ಪ್ರಶ್ನೆ ಸಿಲೆಬಲಿಗೆ ಸಂಬಂಧಪಟ್ಟಂಗಿದೆ. 4 ಶಬ್ದಗಳನ್ನು ಕೊಟ್ಟಾರೆ ಅಲ್ಲಿ. ಸಿಟಿ, ಫ್ರೆಂಡ್, ನಾಲೆಜ್, ಕ್ಲಾಸ್ಮೇಟ್ ಅಂಥೇಳಿ. 1 ಸಿಲೆಬಲ್ ಇರುವಂಥ ಶಬ್ದ ಯಾವುದು ಅಂತ ಕೇಳ್ಯಾರ. ಫ್ರೆಂಡ್ ಅಂತ ಬರೆದುಬಿಟ್ರೆ ಇಟ್ ಈಸ್ ಅ ರೈಟ್ ಆನ್ಸರ್.
We go to question number 6, collocative word. Here A and B sections. In A section we saw fast. In B section 4 words are there: table, food, water and breakfast. Food is a collocative word to fast. Fast food is a right answer. Next we go to question number 7. Fill the correct article. India is a dash rich country. ಇಂಡಿಯಾ ಒಂದು ರಿಚ್ ಕಂಟ್ರಿಗಳು ಭಾಳ ಅದಾವೆ, ಅದ್ರಾಗ ಇಂಡಿಯಾ ಕೂಡ ಒಂದು ಅನ್ನುವಂಥ ಅರ್ಥ. ಹೀಗಾಗಿ ಕಾನ್ಸನೆಂಟ್ ಸೌಂಡ್ ಇರೋದ್ರಿಂದ ಅಲ್ಲಿ ನೀವು ಎಯನ್ನು ತುಂಬಬೇಕು. 8ನೇ ಪ್ರಶ್ನೆ ಲಿಂಕರಿಗೆ ಸಂಬಂಧಪಟ್ಟಂಗಿದೆ. ರೋಹನ್ ಈಸ್ ಪುವರ್ ಡ್ಯಾಶ್ ಹೆಲ್ಪ್ಫುಲ್ ಟು ದ ನೀಡಿ. ರೋಹನ್ ಬಡವನಾಗಿರ್ಬೋದು, ಆದರೆ ಬಡವರಿಗೆ, ಅಸಹಾಯಕರಿಗೆ, ಅವಶ್ಯಕತೆ ಇದ್ದವರಿಗೆ ಅವ ಸಹಾಯ ಮಾಡ್ತಾನೆ. ಬಟ್ ಅಂಥೇಳಿ ತುಂಬಿಬಿಟ್ರೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 9ನೇ ಪ್ರಶ್ನೆ ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂಗೆ ಐತಿ. KRS ಡ್ಯಾಮ್ ಹ್ಯಾಸ್ ಬಿನ್ ಕನ್ಸ್ಟ್ರಕ್ಟೆಡ್ ಡ್ಯಾಶ್ ದ ಕಾವೇರಿ. ನದಿಗೆ ಅಡ್ಡಲಾಗಿ ಕಟ್ತಾರೆ ಯಾವಾಗಲೂ ಡ್ಯಾಮನ್ನು, ಹೀಗಾಗಿ ಅಕ್ರಾಸ್ ಈಸ್ ಎ ರೈಟ್ ಆನ್ಸರ್. ಇನ್ನು 10ನೇ ಪ್ರಶ್ನೆ ಟೆನ್ಸ್ ಫಾರ್ಮ್ಗೆ ಸಂಬಂಧಪಟ್ಟಂಗೆ ಐತಿ ನೋಡ್ರಿ. ಜಯಂತ್ ಡ್ಯಾಶ್ ಇಂಟು ಬ್ರ್ಯಾಕೆಟ್ ನರೇಟ್ ಅನ್ನೋದು ವರ್ಬ್. ನರೇಟ್ ಅಂದ್ರೆ ಹೇಳು ಅನ್ನುವಂಥ ಅರ್ಥ. ದ ಸ್ಟೋರಿ ಇನ್ ದ ಕ್ಲಾಸ್ ಎಸ್ಟರ್ಡೇ ಅಂದ್ರೆ ಗೊತ್ತಾಗ್ಬಿಡ್ತದೆ ನಿಮಗೆ. ಅದನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡ್ಬೇಕು. ನರೇಟ್ ದ V2 ಫಾರ್ಮ್, ನರೇಟೆಡ್ ಈಸ್ ಅ ರೈಟ್ ಆನ್ಸರ್. ಇನ್ನು 11ನೇ ಪ್ರಶ್ನೆ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂಗಿದೆ. ಮೇಘನಾ ಈಸ್ ಅ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂಥೇಳಿ ಕೈಂಡ್ ಹಾರ್ಟೆಡ್ ಅನ್ನೋ ಶಬ್ದಕ್ಕೆ ಅಂಡರ್ಲೈನ್ ಮಾಡ್ಯಾರ. ಮೇಘನಾ ಅನ್ನೋಳು ನೌನ್, ಅದು ನೌನನ್ನು ಎಂತಹ ವ್ಯಕ್ತಿ? ಕೈಂಡ್ ಹಾರ್ಟೆಡ್ ವ್ಯಕ್ತಿ. ಹೀಗಾಗಿ ಯಾವುದು ನಾಮಪದವನ್ನು ಹೊಗಳುತ್ತದೆಯೋ ಅದು ಎಡ್ಜೆಕ್ಟಿವ್ ಆಗುತ್ತೆ. ಸರಿಯಾದ ಉತ್ತರ ಎಡ್ಜೆಕ್ಟಿವ್. ಇನ್ನು 12ನೇ ಪ್ರಶ್ನೆ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಅಂತ ಕೇಳ್ಯಾರ. ದ ಆರ್ಟ್ ಆಫ್ ಡ್ಯಾಶ್ ಇಂಟು ಎಜುಕೇಟ್ ಈಸ್ ಟು ಎಜುಕೇಟ್ ದ ಹಾರ್ಟ್. ಎಜುಕೇಷನ್ ಅಂಥೇಳಿ ಅದನ್ನು ನೀವು ಬರಿಬೇಕು. ವಾಕನ್ನು ಸ್ವಂತ ವಾಕ್ಯ ಮಾಡಿ ಬಳಸ್ರಿ ಅಂತ ಹೇಳ್ಯಾರ, ಆದ್ರೆ ಅದು ವರ್ಬ ಆಗಬೇಕು ಅಂತ ಹೇಳ್ಯಾರ. ಹೀಗಾಗಿ ಐ ವಾಕ್ ಸ್ಲೋಲಿ ಅಂತ ಮಾಡಿಬಿಟ್ಟಿನಿ ನೋಡ್ರಿ ನಾನು. ಅದು ಅಲ್ಲೇ ನಾನು ನಿಧಾನವಾಗಿ ನಡೆಯುತ್ತೇನೆ ಅನ್ನೋದು ವರ್ಬ ಆಗ್ತದೆ. ಇನ್ನು ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರಿ ಕೊಟ್ಟು ಕಂಪೇರೇಟಿವ್ ಡಿಗ್ರಿ ಮಾಡೋಕ್ಕೆ ಹೇಳ್ಯಾರ. 14ನೇ ಪ್ರಶ್ನೆ ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್. ಯಾವಾಗ ನೀವು ದ ಆರ್ಟಿಕಲ್ ಬಂತು ಮತ್ತು EST ಫಾರ್ಮ್ ಬಂತು ಅಂದ್ರೆ ಕೊಟ್ಟಿರೋದು ಸೂಪರ್ಲೇಟಿವ್ ಡಿಗ್ರಿ ಅಂತ ತಿಳ್ಕೊಬೇಕು. ಮೋಸ್ಟ್ದು ಕಂಪೇರೇಟಿವ್ ಫಾರ್ಮ್ ಮೋರ್. ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್. ಯಾವಾಗಲೂ ಕಂಪೇರೇಟಿವ್ನೊಳಗೆ ದ್ಯಾನ್ ಬರ್ತೈತಿ. ಎನಿ ಅದರ್ ಫ್ಲವರ್ ಇನ್ ದ ಗಾರ್ಡನ್ ಅಂತ ಬರೆದ್ಬಿಟ್ರೆ ಅದು ಸರಿಯಾದ ಉತ್ತರ ಆಗತ್ತೆ. ಇನ್ನು 15ನೇ ಪ್ರಶ್ನೆ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಮಾಡೋಕ್ಕೆ ಹೇಳ್ಯಾರ. ಚೇಂಜ್ ಇಂಟು ಪ್ಯಾಸಿವೈಸ್ ಅಂತೇಳಿ. ಸೈಂಟಿಸ್ಟ್ ಅನ್ನೋದು ಸಬ್ಜೆಕ್ಟ್, ಲಾಂಚ್ಡ್ ಅನ್ನೋದು ವರ್ಬ್, ಸೆಟ್ಲೈಟ್ ಅನ್ನೋದು ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಮಾಡಬೇಕು. ಸೆಟ್ಲೈಟ್ ಫಸ್ಟಿಗೆ ಬಂತು. ಕೊಟ್ಟಿರುವಂಥ ವಾಕ್ಯ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಸೆಟ್ಲೈಟ್ ಅನ್ನೋದು ಸಿಂಗ್ಯುಲರ್ ನಂಬರ್ ಇರೋದ್ರಿಂದ ಹೆಲ್ಪಿಂಗ್ ವರ್ಬು ಪಾಸ್ಟ್ ಟೆನ್ಸ್ನೊಳಗೆ ವಾಜರ ಹಾಕಬೇಕು, ವೇರರ್ ಹಾಕಬೇಕು. ಸಿಂಗ್ಯುಲರ್ ನಂಬರ್ ಇದ್ದರೆ ವಾಸ್ ಹಾಕಬೇಕು. ಹೀಗಾಗಿ ವಾಸನ್ನು ಹಾಕಿದ್ವಿ. ಯಾವಾಗಲೂ ಪ್ಯಾಸಿವೈಸ್ನೊಳಗೆ ಕ್ರಿಯಾಪದವನ್ನು V3 ಫಾರ್ಮ್ನೇ ಬರೀರಿ ಅಂತ ಹೇಳ್ಯಾರ. ಲಾಂಚ್ ಅದ V3 ಫಾರ್ಮು ಲಾಂಚ್ಡ, ಪಾಸ್ಟ್ ಫಾರ್ಮು ಲಾಂಚ್ಡ. ಹೀಗಾಗಿ ಲಾಂಚ್ಡ್ ಬರ್ದೀವಿ. ಪ್ರಿಪೋಸಿಷನ್ ಬೈ ಹಾಕಿವಿ, ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಮಾಡೀವಿ. ಹೀಗಾಗಿ ಸೈಂಟಿಸ್ಟ್ ಕೊನೆಗೆ ಬಂದತಿ. ಸೆಟ್ಲೈಟ್ ವಾಸ್ ಲಾಂಚ್ಡ್ ಬೈ ಸೈಂಟಿಸ್ಟ್ ಅಂತ. ಇನ್ನು 16ನೇ ಪ್ರಶ್ನೆ ಡೈರೆಕ್ಟ್ ಇಂಡೈರೆಕ್ಟ್ಗೆ ಸಂಬಂಧಪಟ್ಟಂಗೆ ಇದೆ. ಭೀಮೇಶ್ ಮತ್ತು ಹರೀಶರ ನಡುವೆ ಸಂಭಾಷಣೆ ನಡೆಯಕೊಂತ ಇದೆ. ಭೀಮೇಶ್ ಏನು ಹೇಳ್ತಾ ಇದ್ದ ನೋಡ್ರಿ, ಹಲೋ ಹರೀಶ್ ಹೌ ಆರ್ ಯು ಅಂತ ಕೇಳ್ಯಾರ. ಹರೀಶ್ ಏನು ಹೇಳ್ದ, ಫೈನ್ ಥ್ಯಾಂಕ್ ಯು ಅಂತ ಹೇಳ್ದ. ಭೀಮೇಶ್ ಹೌ ಆರ್ ಯು ಪ್ಲ್ಯಾನಿಂಗ್ ಫಾರ್ ಆ್ಯನ್ಯುವಲ್ ಪ್ರೋಗ್ರಾಮ್ ಅಂತ ಕೇಳಿದ. ಅದಕ್ಕೆ ಹರೀಶ್ ಏನು ಹೇಳ್ತಾ ಇದ್ದಾನೆ, ಐ ಆಮ್ ಪ್ಲ್ಯಾನಿಂಗ್ ಟು ಪ್ಲೇ ಅ ಸ್ಕಿಟ್ ಇನ್ ದ ಆ್ಯನ್ಯುವಲ್ ಪ್ರೋಗ್ರಾಮ್ ಟುಡೇ ಅಂತ ಕೇಳ್ಯಾರ. ಇಲ್ಲಿ ಐ ಆಮ್ ಪ್ಲ್ಯಾನಿಂಗ್ ಟು ಪ್ಲೇ ಅ ಸ್ಕಿಟ್ ಇನ್ ದ ಆ್ಯನ್ಯುವಲ್ ಪ್ರೋಗ್ರಾಮ್ ಟುಡೇಗೆ ಅಂಡರ್ಲೈನ್ ಮಾಡ್ಯಾರ. ಅಂಡರ್ಲೈನ್ ಮಾಡಿದ ಸೆಂಟೆನ್ಸನ್ನು ಇಂಡೈರೆಕ್ಟ್ ಮಾಡಿರಿ ಅಂತ ಹೇಳ್ಯಾರ. ಅಲ್ಲಿ ಒಂದು ಕ್ಲೂನು ಕೊಟ್ಬಿಟ್ಟಾರೆ. ಹರೀಶ್ ರಿಪ್ಲೈಡ್ ಭೀಮೇಶ್ ದ್ಯಾಟ್ ಯಾವಾಗಲೂ ಇಂಡೈರೆಕ್ಟ್, ದ್ಯಾಟ್ ಅಲ್ಲಿ ಹಾಕಿ ಕೊಟ್ಬಿಟ್ಟಾರೆ. ಇಲ್ಲಿ ಐ ಆಮ್ ಅಂದ್ರೆ ಹರೀಶ್ ಅಂದ್ರೆ ಹೀ. ಪ್ರೆಸೆಂಟ್ಗೆ ಕೊಟ್ಟಿರುವಂಥ ಐ ಆಮ್ ಪ್ಲ್ಯಾನಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಇದು ಕೊಟ್ಟಿರುವಂಥ ವಾಕ್ಯ ಪ್ರೆಸೆಂಟ್ ಕಂಟಿನ್ಯೂಸ್ ಐತಿ. ಪ್ರೆಸೆಂಟ್ ಕಂಟಿನ್ಯೂಸ್ ಚೇಂಜ್ ಇಂಟು ಪಾಸ್ಟ್ ಕಂಟಿನ್ಯೂಸ್ ಮಾಡಬೇಕಂತ ರೂಲು. ಹೀಗಾಗಿ ಐ ಆಮ್ ಪ್ಲ್ಯಾನಿಂಗ್ ಇದ್ದದ್ದು ಹಿ ವಾಸ್ ಪ್ಲ್ಯಾನಿಂಗ್ ಟು ಪ್ಲೇ ಆಸ್ ಸ್ಕಿಟ್ ಇನ್ ದ ಆ್ಯನ್ಯುವಲ್ ಪ್ರೋಗ್ರಾಮು. ಟುಡೇ ಇದ್ದದ್ದು ದ್ಯಾಟ್ ಡೇ ಆಗುತ್ತೆ. ಹೀಗಾಗಿ ಇಟ್ ಈಸ್ ಅ ರೈಟ್ ಆನ್ಸರ್. ಇನ್ನು ಪ್ರಶ್ನೆ ಸಂಖ್ಯೆ 17 ಎಡಿಟ್. ಅಲ್ಲಿ 2 ತಪ್ಪುಗಳದಾವು. ಆ ತಪ್ಪುಗಳು ಏನದಾವು ಅಂದ್ರೆ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತಿ, ಒಂದು ಕಂಜಂಕ್ಷನ್ ಒಳಗೆ ತಪ್ಪೈತಿ. ನೋಡ್ರಿ, ಹೇಮಂತ್ ಮೂವ್ ಟು ದ ಎಡ್ಜ್ ಆಫ್ ದ ಕಂಪೌಂಡ್ ಟು ಪ್ಲಕ್ ಫ್ಲವರ್ಸ್. ಹೂಗಳನ್ನು ಕೀಳಲಿಕ್ಕೆ ಹೇಮಂತ ಕಂಪೌಂಡಿನ ತುದಿಗೆ ಹೋದ. ಹಿ ಲಾಸ್ಟ್ ಬ್ಯಾಲೆನ್ಸ್. LAST ಲಾಸ್ಟ್ ಅಂದರೆ ಕೊನೆಯ. ಇಲ್ಲಿ LAST ಆಗಬಾರ್ದು, LOST ಆಗಬೇಕು, ಲಾಸ್ಟ್. ಹೀಗಾಗಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕು, LAST ಹೋಗಿ LOST ಆಗಬೇಕು. ಬಟ್ ಅಲ್ಲ ಆ್ಯಂಡ್.
ಕೆಳಗೆ ಬಿದ್ದ ಮತ್ತು ಕಾಲನ್ನು ಮುರ್ಕೊಂಡ, ಆದರೆ ಕಾಲು ಮುರ್ಕೊಂಡ ಅಲ್ಲ, ಕೆಳಗೆ ಬಿದ್ದ ಮತ್ತು ಕಾಲು ಮುರ್ಕೊಂಡ. ಕಂಜಂಕ್ಷನ್ ಏನಾಗಬೇಕು ನೋಡ್ರಿ, ಅಲ್ಲಿ ರೆಡ್ ಇದರಲ್ಲೇ ಮಾಡೀನಿ. ಎಲೆ ಎಷ್ಟಿ ಹೋಗಿ ಎಲ್ವೋ ಎಷ್ಟಿ ಆಗ್ಬೇಕು, ಬಟ್ ಬದಲಿಗೆ ಯಾಂಡ್ ಬರೆದ್ಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ನಾವು ಮುಖ್ಯ ಪ್ರಶ್ನೆ ಸಂಖ್ಯೆ 4 ಮತ್ತು 2-3 ವಾಕ್ಯದಲ್ಲಿ ಉತ್ತರಿಸಿದ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಕಂಟಿನ್ಯೂ ಕ್ವಶನ್ ನಂಬರ್ 18. ವೈ ಹ್ಯಾಡ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಮೆಟ್ ಅಟ್ ಜೆನಿವಾ. ಜೆನಿವಾದಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟ್ಗಳು ಯಾಕೆ ಸಭೆ ಸೇರಿದ್ರು ಅಂದ್ರೆ, ಟೆಕ್ನಿಕಲ್ ಎಕ್ಸ್ಪರ್ಟ್ ಫ್ರಮ್ ದ ಸೂಪರ್ ಪವರ್ ನೇಷನ್ ಮೀಟ್ ಇನ್ ಜೆನಿವಾ ಡ್ಯೂ ಟು ಕಾನ್ಫರೆನ್ಸ್ ದ್ಯಾಟ್ ವಾಸ್ ಬೀಯಿಂಗ್ ಹೆಲ್ಡ್. ಅಲ್ಲಿ ಒಂದು ಕಾನ್ಫರೆನ್ಸ್ ಇತ್ತು, ಆ ಕಾನ್ಫರೆನ್ಸ್ನೊಳಗೆ ಭಾಗವಹಿಸ್ಲಿಕ್ಕೆ ಎಲ್ಲ ಟೆಕ್ನಿಕಲ್ ಎಕ್ಸ್ಪರ್ಟ್ಗಳು ಅಲ್ಲಿ ಸೇರಿದ್ರು ಅಂತ ಬರೆದುಬಿಟ್ರೆ 2 ಸಾಲಿನ ಉತ್ತರ ಸಫಿಷಿಯೆಂಟ್ ಆಗುತ್ತೆ. ಇನ್ನು 19ನೇ ಪ್ರಶ್ನೆ, ನೆಹರೂರವರು ಅಂಬೇಡ್ಕರ್ ಅವರನ್ನೇ ಫಸ್ಟ್ ಲಾ ಮಿನಿಸ್ಟರ್ ಅಂಥೇಳಿ ಯಾಕೆ ಮಾಡಿಕೊಂಡ್ರು ಅಂತ ಕೇಳ್ಯಾರ. ನೆಹರು ಚೂಸ್ ಡಾಕ್ಟರ್ B.R. ಅಂಬೇಡ್ಕರ್ ಆ್ಯಸ್ ದ ಲಾ ಮಿನಿಸ್ಟರ್ ಟು ಲೆವರೇಜ್ ಹಿಸ್ ಲೀಗಲ್ ಎಕ್ಸ್ಪರ್ಟೈಸ್, ಕಮಿಟ್ಮೆಂಟ್ ಟು ಸೋಷಿಯಲ್ ಜಸ್ಟಿಸ್, ಟು ಎನ್ಶ್ಯೂರ್ ರಿಪ್ರೆಸೆಂಟೇಷನ್ ಫಾರ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಇನ್ ದ ನ್ಯೂ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತಂದು ಬರಿಬೇಕು. ಇನ್ನು ಕಂಗ್ರ್ಯಾಚುಲೇಷನ್ ಯಾಕೆ ಸ್ವಾಮಿಗೆ ಎಲ್ಲರೂ ಕಂಗ್ರ್ಯಾಚುಲೇಷನ್ ಹೇಳಿದರು ಅಂದ್ರೆ, ಸ್ವಾಮಿ ಹಿ ಹ್ಯಾಡ್ ಬಿಟ್ಟನ್ ಡೀಪ್ ಇನ್ ಟು ದ ನಟೋರಿಯಸ್ ಹೌಸ್ ಬ್ರೇಕರ್. ಒಬ್ಬ ನಟೋರಿಯಸ್ ಹೌಸ್ ಬ್ರೇಕರ್ನನ್ನು ಹಿಡಿದುಕೊಡುವಲ್ಲಿ ಆತ ಇಡೀ ಡಿಸ್ಟಿಕ್ ಪೊಲೀಸರಿಗೆ ಸಹಾಯ ಮಾಡಿದ. ಹೀಗಾಗಿ ಸ್ವಾಮಿಗೆ ಕಂಗ್ರ್ಯಾಚುಲೇಷನ್ಗಳು ಬಂದವು ಅಂತಂದು ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಹೌ ಕ್ಯಾನ್ ಯು ಸೇ ದ್ಯಾಟ್ ಅನಂತ್ ವಾಸ್ ಆನ್ ಆಲ್ರೌಂಡರ್, ಅದು ಆನ್ಸರ್ ಸ್ವಲ್ಪ ಕೆಳಗೆ ಬರೋದ, ಅಲ್ಲೇ ಮುಂದೆ ಬಂದತಿ, ಸ್ವಲ್ಪ ಅದನ್ನು ಕೆಳಗೆ ತೋರಿ. ಹಿ ವಾಸ್ ಆನ್ ಎಕ್ಸಲೆಂಟ್ ಟೆನ್ನಿಸ್ ಪ್ಲೇಯರ್ ಆ್ಯಂಡ್ ಹಿ ವಾಸ್ ವೆರಿ ಟ್ಯಾಲೆಂಟೆಡ್. ವೆನ್ ಇಟ್ ಕೇಮ್ ಟು ಸಿಂಗಿಂಗ್ ಆರ್ ಪ್ಲೇಯಿಂಗ್ ಸಿತಾರ್ ಹಿ ವಾಸ್ ಅ ಸ್ಮಾರ್ಟ್ ಆ್ಯಂಡ್ ಗುಡ್ ಅಂತಂದು, ಅಂದರೆ ಅವನೊಬ್ಬ ಉತ್ತಮ ಸಿತಾರಿಸ್ಟ್ ಕೂಡ ಆಗಿದ್ದ, ತನ್ನದೇ ಆದ ಟ್ಯೂನ್ಗಳನ್ನು ಕಂಪೋಸ್ ಮಾಡ್ತಿದ್ದ. ಅದನ್ನೆಲ್ಲವನ್ನು ನೀವು ಇಲ್ಲಿ ಕವರ್ ಮಾಡಬೇಕು. ಇನ್ನು 22ನೇ ಪ್ರಶ್ನೆ, ಜಾಜ್ ಪ್ಲೇಯರ್ ಆ್ಯಸ್ ಎ ಕಮಾಂಡಿಂಗ್ ಆರ್ಟಿಸ್ಟ್ ಅಂತ ಕೇಳ್ಯಾರ. ಕಮಾಂಡಿಂಗ್ ಆರ್ಟಿಸ್ಟ್ ಯಾಕಂದ್ರೆ ಡ್ಯೂ ಟು ದೇರ್ ಎಬಿಲಿಟಿ ಟು ಲೀಡ್ ಇನ್ಸ್ಪೈರ್ ಥ್ರೂ ದೇರ್ ಮ್ಯೂಸಿಕ್ ಅಂಥೇಳಿ ಬರೆದುಬಿಟ್ರೆ ಆಗುತ್ತೆ. 23ನೇ ಪ್ರಶ್ನೆ, ವೈ ಹ್ಯಾಡ್ ದ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್, ಹೌ ವಾಸ್ ಇಟ್ ಆ್ಯನ್ ಅನ್ಯೂಸುವಲ್ ಮಾರ್ಚ್. ನಾರಾಯಣಪುರ ಇನ್ಸಿಡೆಂಟ್ ಪಾಠದಿಂದ ಕೇಳಿರುವಂಥ ಪ್ರಶ್ನೆ. ನಿಮಗೆ ಯಾವಾಗಲೂ ಗೊತ್ತಿರಲಿ, ಸಪ್ಲಿಮೆಂಟ್ರಿ ರೀಡಿಂಗ್ನೊಳಗೆ ಮೊದಲನೇ ಸಪ್ಲಿಮೆಂಟ್ರಿ ರೀಡಿಂಗು ಅಥವಾ 2ನೇ ಸಪ್ಲಿಮೆಂಟ್ರಿ ರೀಡಿಂಗ್ನೊಳಗೆ ಒಂದನ್ನು ರೆಡಿ ಆಗಬೇಕು. ನೀವು ಒಂದಷ್ಟು ಪರ್ಫೆಕ್ಟ್ ಆಗಬೇಕು. 3ನೇ ಸಪ್ಲಿಮೆಂಟ್ರಿ ರೀಡಿಂಗು ಅಥವಾ 4ನೇ ಸಪ್ಲಿಮೆಂಟ್ರಿ ರೀಡಿಂಗ್ನೊಳಗೆ 1 ಪರ್ಫೆಕ್ಟ್ ಆಗಬೇಕು. ಯಾಕಂತಂದ್ರೆ 1, 2 ನಡುವೆ 6 ಅಂತ ಕೊಟ್ಟಿರ್ತಾರೆ, 3, 4 ಕೊಟ್ಟು ನಡುವೆ 6 ಅಂತ ಕೊಟ್ಟಿರ್ತಾರೆ. ನಾನು 1ನೇ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಕೊಟ್ಟಿನಿ, ಅದನ್ನು ನೀವು ಅಲ್ಲಿ ಕಾಪಿ ಮಾಡಿಕೊಡ್ರಿ. ಇನ್ನು ಅದೇ ರೀತಿ 24ನೇ ಪ್ರಶ್ನೆ, ಹನೀಫ್ ವಾಸ್ ಅ ಯಂಗ್ ಮ್ಯಾನ್ ವಿತ್ ಅ ವೇರಿಡ್ ಟ್ಯಾಲೆಂಟ್ ಆ್ಯಂಡ್ ಇಂಟ್ರೆಸ್ಟ್, ಇಲಿಸ್ಟ್ರೇಟ್ ದಿಸ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಾರೆ. ಹನೀಫ ಎದರೊಳಗೆ ಅವ್ನಿಗೆ ಟ್ಯಾಲೆಂಟ್ ಇತ್ತು ಅನ್ನೋದನ್ನು ನಾನು ಅಲ್ಲಿ ಬರೆದಿನಿ ನೋಡ್ರಿ, ಅದನ್ನು ನೀವು ಅಲ್ಲಿ ಪರೀಕ್ಷೆ ಒಳಗೆ ಬರೆದುಬಿಟ್ರೆ ಅದು 2 ಅಂಕಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 25, 5-6 ವಾಕ್ಯದಲ್ಲಿ ಉತ್ತರಿಸಿರಿ. ಇವು 2 ಇರ್ತಾವೆ. ಒಂದು ಪಾಠದ ಪ್ರೋ ಸೆಕ್ಷನ್ನಿಂದ 1 ಇರ್ತೈತಿ, ಪೊಯೆಟ್ರಿ ಸೆಕ್ಷನ್ನಿಂದ 1 ಇರ್ತೈತಿ. ಹೌ ಡಿಡ್ ಬಾಳೇಶ್ವರ್ ಸೇವ್ ರೋಮಾಸ್ ಲೈಫ್, ರೋಮಾಳ ಜೀವವನ್ನು ಬಾಳೇಶ್ವರ್ ಹೇಗೆ ಕಾಪಾಡಿದ ಅಂಥೇಳಿ. ಬಾಳೇಶ್ವರ್ ಸೇವ್ಡ್ ರೋಮಾಸ್ ಲೈಫ್ ಬೈ ಆ್ಯಕ್ಟಿಂಗ್ ಕ್ವಿಕ್ಲಿ ಆ್ಯಂಡ್ ಬ್ರೇವ್ಲಿ ವಿತ್ ಕಂಪ್ಯಾಷನ್. He jumped off a moving train to help Roma, who was lying unconscious after falling off the train. He carried her to safety and took her to the hospital for medical ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ನಮ್ಮ 3ರಿಂದ 4 ಸಾಲುಗಳಷ್ಟು ನಿಮ್ಮ ಪೇಪರ್ನೊಳಗೆ ಅದು ಉತ್ತರ ಸಫಿಷಿಯೆಂಟ್ ಆಗುತ್ತೆ. ಇನ್ನು 26ನೇ ಪ್ರಶ್ನೆ, ಹೌ ಕ್ಯಾನ್ ಯು ಸೇ ದ್ಯಾಟ್ ಮದರ್ ಅರ್ತ್ ಹ್ಯಾಸ್ ಎ ಗ್ರೇಟ್ ಪೇಷನ್ಸ್ ಇನ್ ರೆಫರೆನ್ಸ್ ಟು ದ ಪೋಯಮ್ ಐ ಆಮ್ ದಿ ಲ್ಯಾಂಡ್ ಅಂತ ಕೇಳ್ಯಾರ. ಐ ಆಮ್ ದಿ ಲ್ಯಾಂಡ್ನೊಳಗೆ ಮದರ್ ಅರ್ತ್ ಪೇಷನ್ಸ್ ಈಸ್ ಡಿಪಿಕ್ಟೆಡ್ ಥ್ರೂ ಹರ್ ಎಂಡ್ಯೂರಿಂಗ್ ರೆಸಿಲೆನ್ಸ್ ಇನ್ ದ ಫೇಸ್ ಆಫ್ ವೇರಿಯಸ್ ಚಾಲೆಂಜಸ್ ಅಂಥೇಳಿ ಉತ್ತರವನ್ನು ಬರಿಬೇಕು. ಮುಂದೆ ಪ್ರಶ್ನೆ ಸಂಖ್ಯೆ 6, ಅವೆಲ್ಲ ನೋಡ್ರಿ ಎಕ್ಸ್ಟ್ರಾಕ್ಟ್ಗಳದಾವ, ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಂತ ಕರೀತಾರೆ. ಐ ನ್ಯೂ ದೇ ವೇರ್ ಗುಡ್ ಪೀಪಲ್ ಬಟ್ ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ ಆರ್ಕರ್ಡ್ ಅಂಥೇಳಿ ಇಲ್ಲಿ ಜೆಂಟಲ್ಮನ್ ಆಫ್ ರಿಯೋ ಇನ್ ಮಿಡಿಯೋ ಪಾಠದಿಂದ ಆಯ್ಕೆ ಮಾಡಿಕೊಂಡಂಥ RC ಇದಾಗಿದೆ. ಅವರೆಲ್ಲ ಒಳ್ಳೆಯ ಜನ ಅನ್ನೋದಕ್ಕಾಗಿಯೇ ನನ್ನ ತೋಟವನ್ನು ನಾನು ಅವ್ರಿಗೆ ಮಾರೀನಿ. ಈ ಮಾತನ್ನು ಹೇಳಿದವರು ಯಾರು ಅಂತ ಕೇಳ್ಯಾರ. ಡಾನ್ ಅನ್ಸೆಲ್ಮೋ ಅಂತ ಬರೀಬೇಕು. ಗುಡ್ ಪೀಪಲ್ ಅಂತ ಕರೆದಿರೋದು ಯಾರನ್ನ ಅಂತ ಕೇಳ್ಯಾರ. ಅಮೇರಿಕನ್ಸ್ ಅಂತ. ಯಾಕೆ ಅವ ಅಲ್ಲಿನ ಗಿಡ ಮರಗಳನ್ನು ಮಾರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ, ಬಿಕಾಸ್ ದ ಟ್ರೀಸ್ ಬಿಲಾಂಗಿಂಗ್ ಟು ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮಿಡಿಯೋ. ಆ ಒಂದೊಂದು ಮರ ಹುಟ್ಟೋದ್ರ ಹಿಂದೆ ಒಂದೊಂದು ಮಗು ಹುಟ್ಟಿದಾಗ ಅಲ್ಲಿ ಒಂದೊಂದು ಗಿಡವನ್ನು ಹಚ್ಚಾರ, ಅವು ಈಗ ಮರವಾಗಿ ಬೆಳೆದವು. ಹೀಗಾಗಿ ಆ ಮರಗಳು ಅಲ್ಲಿನ ಮಕ್ಕಳಿಗೆ ಸೇರೋದ್ರಿಂದ ಅದನ್ನು ನಾನು ಸೆಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಡಾನ್ ಅನ್ಸೆಲ್ಮೋ ಹೇಳ್ತಾನೆ. ಇನ್ನು 28ನೇ ಪ್ರಶ್ನೆ, ದೇ ಆರ್ ಸಿಂಪಲ್ ಮೆನ್ ಆ್ಯಂಡ್ ಮಸ್ಟ್ ಹ್ಯಾವ್ ದೇ ರಿಲ್ಯಾಕ್ಸೇಷನ್ ಅಂಥೇಳಿ ಡಿಸ್ಕವರಿ ಪಾಠದಿಂದ ಆಯ್ಕೆ ಮಾಡಿಕೊಂಡಾರ.
ಈ ಮಾತನ್ನು ಹೇಳಿದವರು ಯಾರು ಅಂತ ಕೇಳ್ಯಾರ, ಪೆಡ್ರೋ ಅಂತ ಬರೀಬೇಕು. ಸಿಂಪಲ್ ಮೆನ್ ಅಂತ ಕರೆದಿರೋದು ಯಾರನ್ನ ಅಂತ ಕೇಳ್ಯಾರ, ಸಿ ಮೆನ್. ಅವರು ಏನು ಮಾಡ್ತಾಯಿದ್ರು ಅಂತ ಕೇಳಿದಾಗ ದೇ ಆರ್ ಸಿಂಗಿಂಗ್, ಓವರ್ ಡ್ರಿಂಕಿಂಗ್ ಆ್ಯಂಡ್ ಸಿಂಗಿಂಗ್ ಅಂತ ಬರೆದ್ರು ನಡೀತೈತಿ. ಇನ್ನು 29ನೇ ಪ್ರಶ್ನೆ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಆಯ್ಕೆ ಮಾಡಿಕೊಂಡರು ನೋಡ್ರಿ. ವಿ ವಿಲ್ ಹ್ಯಾವ್ ಲುಕ್ ಫಾರ್ ಅ ನ್ಯೂ ಸ್ಕೂಲ್, ನಾವು ಹೊಸ ಶಾಲೆಯನ್ನು ಹುಡುಕಾಡ್ತಾ ಇದ್ದೀವಿ, ಸ್ವಲ್ಪ ವೇಟ್ ಮಾಡಿರಿ ಅಂತಂದು ಮುಖ್ಯೋಪಾಧ್ಯಾಯರ ಜೊತೆ ಮಾತಾಡಿದಂಥ ಸಂಭಾಷಣೆ ಇದು. ಈ ಮಾತನ್ನು ಹೇಳಿದವರು ಯಾರು ಅಂದರೆ ಅವತಾರ್ ನಾರಾಯಣ. ಸತೀಶ್ ಗುಜರಾಲರ ತಂದೆ ಅವತಾರ್ ನಾರಾಯಣ ಹೆಸರನ್ನು ಬರೀಬೇಕು. ಯಾಕೆ ಅವರು ಹೊಸ ಸ್ಕೂಲನ್ನು ಹುಡುಕಾಡ್ಬೇಕಂತಂದ್ರೆ ಬಿಕಾಸ್ ದ ಅರ್ಲಿಯರ್ ಸ್ಕೂಲ್ ಹೆಡ್ ಮಾಸ್ಟರ್ ಕ್ಯಾನ್ಸಲ್ಡ್ ದ ಅಡ್ಮಿಷನ್ ಆಫ್ ಸತೀಶ್ ಫಾರ್ ಇಸ್ ಡೆಫ್ನೆಪ್ಸ್. ಅಂದ್ರೆ ಸತೀಶ್ ಮೊದಲು ಯಾವ ಶಾಲೆಯೊಳಗಿದ್ನಲ್ಲ ಅಲ್ಲಿ ಮುಖ್ಯೋಪಾಧ್ಯಾಯ ಇವರ ಅಡ್ಮಿಷನನ್ನು ಕ್ಯಾನ್ಸಲ್ ಮಾಡಿ, ಯಾಕಂದ್ರೆ ಅವನಿಗೆ ಕಿವುಡುತನ ಉಂಟಾಗಿದೆ, ಹೀಗಾಗಿ ಕಿವುಡು ಮತ್ತು ಮೂಕರ ಶಾಲೆಗೆ ಹಚ್ಚಿರಿ, ನಮ್ಮಲ್ಲಿ ಬೇಡ ಅಂಥೇಳಿ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ತಾರಲ್ಲ, ಅದಕ್ಕೊಂದು ಬೇರೆ ಸ್ಕೂಲನ್ನು ನೋಡಬೇಕಾದ ಅನಿವಾರ್ಯತೆ ಬಂತಂತಂದು ನೀವು ಅಲ್ಲಿ ಬರಿಬೇಕು. ಹೊಸ ಸ್ಕೂಲಿನ ಅವಶ್ಯಕತೆ ಯಾರಿಗಿದೆ ಅಂತ ಕೇಳ್ಯಾರ, ಸತೀಶ್ ಗುಜರಾಲ್ ಅಂತ ಬರೆದ್ರು ಸಾಕು. ಇನ್ನು 30ನೇ ಪ್ರಶ್ನೆ, ವಿತ್ ದ ಟೀ ಕಪ್ಸ್ ಸರ್ಕಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ರೌಂಡ್ ದ ಸನ್. ಇಲ್ಲೇ ನಾರ್ಮನ್ ನಿಕೋಲ್ಸನ್ ಅವರು ಬರೆದಂಥ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯದಿಂದ ಆಯ್ಕೆ ಮಾಡಿಕೊಂಡರಿದೆ. ಇಲ್ಲೇ ನನ್ನ ಸುತ್ತಲೂ ಟೀ ಕಪ್ಗಳು ಸೂರ್ಯನ ಸುತ್ತ ಗ್ರಹಗಳು ತಿರುಗದ ರೀತಿಯಲ್ಲಿ ತಿರುಗ್ತಾವು ಅಂತಂದು ಹೇಳ್ತಾರಲ್ಲ, ನನಗೆ ನನ್ನ ಸುತ್ತಲೂ ಅಂದರೆ ಯಾರು ಅಂತ ಕೇಳ್ಯಾರ, ನಾರ್ಮನ್ ನಿಕೋಲ್ಸನ್ ಅಂತ ಬರೀಬೇಕು. ನಾರ್ಮನ್ NORMAN ಆಗ್ಬೇಕದು. ವೈ ಡು ಟೀ ಕಪ್ ಸರ್ಕಲ್ ರೌಂಡ್ ದ ಸ್ಪೀಕರ್ ಅಂತ ಕೇಳ್ಯಾರ. ಅಲ್ಲಿ ಅವರು ಬಾಹ್ಯಾಕಾಶದಲ್ಲಿ ಇದ್ದಾಗ ಅಲ್ಲಿ ಯಾವುದೇ ರೀತಿಯ ಗ್ರಾವಿಟಿ ಪವರ್ ಇರೋದಿಲ್ಲ, ಹೀಗಾಗಿ ಯಾವುದೇ ವಸ್ತು ನೆಲಕ್ಕೆ ಬೀಳೋದಿಲ್ಲ, ಹೀಗಾಗಿ ಅವು ಏನಾಕವು ರೌಂಡ್ ಹೊಡಿಯಾಕೆ ಬಂದಿರ್ತಾವೆ, ಅದಕ್ಕೆ ಲ್ಯಾಕ್ ಆಫ್ ಗ್ರಾವಿಟಿ ಪವರ್ ಅಂತಂದು ಬರೀಬೇಕು. ಇನ್ನು ಕವಿ ತನ್ನನ್ನು ತಾನು ಯಾರಿಗೆ ಹೋಲಿಕೆ ಮಾಡ್ಕೊಂಡಾನಂದ್ರೆ ಸೂರ್ಯನಿಗೆ, ಯಾಕಂದ್ರೆ ಸೂರ್ಯನ ಸುತ್ತಲೂ ಗ್ರಹಗಳು ತಿರುಗಿದಂತೆ ನನ್ನ ಸುತ್ತಲೂ ಟೀ ಕಪ್ಗಳು ತಿರುಗ್ತಾ ಇದ್ದಾವೆ ಅಂತ ಹೇಳಾರಲ್ಲ, ಅದಕ್ಕೆ ಸನ್ ಅಂತಂದು ನೀವಲ್ಲಿ ಬರಿಬೇಕು. ಇನ್ನು ಕಂಟಿನ್ಯೂ ಕ್ವೆಶನ್ ನಂಬರ್ 31, ಅಲ್ಲೇ ಪ್ರೊಫೈಲ್ ರೇಟಿಂಗ್ ಕೇಳ್ಯಾರ. ಮಿಸ್ಟರ್ ಆನಂದ್ ಅವ್ರ ಬಗ್ಗೆ ಅಲ್ಲಿ ಪ್ರೊಫೈಲ್ ರೇಟಿಂಗ್ ಬರೆಯೋಕೆ ಹೇಳ್ಯಾರ. ಅವರ ಡೇಟ್ ಆಫ್ ಬರ್ತ್ ಕೊಟ್ಟಾರ, ಅವ್ರ ಕ್ವಾಲಿಫಿಕೇಷನ್ ಕೊಟ್ಟಾರ, ಹುಟ್ಟಿದ ಸ್ಥಳ ಕೊಟ್ಟಾರ, ಈಗ ಅವ್ರು ಏನು ಕೆಲಸ ಮಾಡ್ತಾರಂತ ಕೊಟ್ಟಾರ, ಅವರ ಕುಟುಂಬದೊಳಗೆ ಯಾರ್ಯಾರು ಅದಾರ ಮತ್ತು ಅವರ ಹವ್ಯಾಸಗಳೇನು ಮತ್ತು ಅವ್ರು ಯಾಕೆ ಫೇಮಸ್ ಆದರು ಅಂಥೇಳಿ ಈ ಪಾಯಿಂಟ್ಸನ್ನು ನೀವು ಕವರ್ ಮಾಡ್ಕೋಬೇಕು. ಮೊದಲು ಯಾವಾಗಲೂ ನೆನಪಿಟ್ಟುಕೋರಿ ವಿದ್ಯಾರ್ಥಿಗಳೇ, 1ನೇ ಸಾಲ ಹೆಂಗೆ ಚಲೋ ಹೋಗ್ಬೇಕಂದ್ರೆ ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಮಿಸ್ಟರ್ ಆನಂದ್ ಅಂತಂದು ನಿಮ್ಮದೇ ಆದಂಥ ಓನ್ ಸೆಂಟೆನ್ಸ್ ಬರೆಯೋಕ್ಕೆ ಸಾಧ್ಯ ಆದರೆ ಬರೀರಿ, ಇಲ್ಲ ಅಂದರೆ ಗಣಮಗಿದ್ರೆ ಹೀಸು, ಹೆಣ್ಮಗಳಿದ್ರೆ ಹರ್ ಹಾಕಿ ಬರೆದ್ರೂ ಕೂಡ ನಡಿತೈತಿ. ಸೆಂಟೆನ್ಸ್ ಮಾಡಿದ್ರೆ ಚಲೋ, ಹೌದಾ. ಹಿ ವಾಸ್ ಬಾರ್ನ್ ಆನ್ 26th November 1993 ಇನ್ ಕೊಡಗು. ಅವು ಸ್ವಲ್ಪ ಅವನ್ನ ಕ್ಯಾಪಿಟಲ್ ಮಾಡ್ಕೊರಿ. ಹಿ ಎಚ್ ಬಂದತ್ ನೋಡ್ರಿ, ಅದನ್ನು ಕ್ಯಾಲ್ಕುಲೇಟ್ ಮಾಡಿರಿ. ಹಿ ಕಂಪ್ಲೀಟೆಡ್ BE ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ನೌ ವರ್ಕ್ ಆ್ಯಸ್ ಅ ಮ್ಯಾನೇಜರ್ ಆಫ್ ಪ್ರೈವೇಟ್ ಕಂಪ್ನಿ. ಹಿ ಹ್ಯಾಡ್ ಅ ವೈಫ್ ಆ್ಯಂಡ್ ಓನ್ಲಿ ಒನ್ ಸನ್. ಹೀಸ್ ಹಾಬಿ ಈಸ್ ರೈಟಿಂಗ್ ಶಾರ್ಟ್ ಸ್ಟೋರಿ. ಹಿ ಈಸ್ ಫೇಮಸ್ ಫಾರ್ ಈಸ್ ಫ್ರೆಂಡ್ಲಿ ನೇಚರ್ ಆ್ಯಂಡ್ ಹೆಲ್ಪಿಂಗ್ ದ ಪೋರ್ ಅಂತ ಬರೆದ್ಬಿಟ್ರೆ ಇದು ಸಫಿಷಿಯೆಂಟ್ ಆದಂಥ ಉತ್ತರ. 3 ಅಂಕಗಳನ್ನು ನಿಮ್ಗೆ ತಂದು ಕೊಡ್ತೈತಿ. 32ನೇ ಪ್ರಶ್ನೆ ಡೆವಲಪ್ ದಿ ಸ್ಟೋರಿ ಐತದು, ಅದು 3 ಅಂಕಕ್ಕೆ ಸ್ವಲ್ಪ ಜಾಸ್ತಿನೇ ಆತು ಅನಿಸೋಷ್ಟು ನಾನು ಕೊಟ್ಟಿನಿ ನಿಮಗೆ. ನೀವು ಇನ್ನೂ ಏನಾದ್ರು ಶಾರ್ಟ್ ಮಾಡೋಕ್ಕೆ ಸಾಧ್ಯ ಆದರೆ ಅದನ್ನು ಶಾರ್ಟ್ ಮಾಡಿ ಬರೀರಿ. ಇಡೀ ಸ್ಟೋರಿಯನ್ನು ನಾನು ನಿಮಗಲ್ಲಿ ಒದಗಿಸೀನಿ. 34ನೇ ಪ್ರಶ್ನೆ ಕಂಠಪಾಠಕ್ಕೆ ಐತಿ. ಕ್ವಾಲಿಟಿ ಆಫ್ ಮರ್ಸಿ ಕಂಪಲ್ಸರಿ ಬಂದತಿರ್ತೈತಿ. ಅದನ್ನು ಯಾರ್ಯಾರು 14 ಸಾಲುಗಳನ್ನು ಬೈಪಟ್ಟು ಮಾಡಿರಿ ಅವರು ಖಂಡಿತವಾಗಿ ಇಲ್ಲಿ ಆ ಪದ್ಯವನ್ನು ಬರೆದು 4 ಅಂಕಗಳನ್ನು ಗಳಿಸ್ರಿ ಅಂತ ಹೇಳ್ತಾ 35ನೇ ಪ್ರಶ್ನೆ ನೋಡ್ರಿ, ಅದು ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಕೊಟ್ಟಾರೆ. ಹಳೆಯ ಸಿಲೆಬಸ್ನ್ಯಾಗ ಸ್ವಾಮಿ ವಿವೇಕಾನಂದರ ಬಗ್ಗೆ ಇದು ಒಂದು ಪಾಠ ಇತ್ತು, ಅದೇ ಪಾಠವನ್ನು ಇಲ್ಲಿ ನಿಮಗೆ ಪ್ಯಾಸೇಜ್ ಕೊಟ್ಟಾರೆ. ಆ ಪ್ಯಾಸೇಜನ್ನು ಓದ್ಕೊಂಡು 2 ಪ್ರಶ್ನೆಗಳನ್ನು ಕೊಟ್ಟಾರೆ, ಒಂದೊಂದಕ್ಕೆ 2 ಅಂಕ. ಆ ಉತ್ತರವನ್ನು ಬರೀಬೇಕು. ಹೌ ಕ್ಯಾನ್ ಯು ಸೇ ದ್ಯಾಟ್ ನರೇಂದ್ರನಾಥ್ ವಾಸ್ ಆನ್ ಆಲ್ರೌಂಡರ್ ಅಂತ ಒಂದು. ವಾಟ್ ಕ್ವಾಲಿಟೀಸ್ ಡಿಡ್ ನರೇಂದ್ರನಾಥ್ ಇನ್ಹೆರೆಂಟ್ ಫ್ರಾಮ್ ಹಿಸ್ ಮದರ್, ತಾಯಿಯಿಂದ ಬಂದಂಥ ಗುಣಗಳು ಯಾವ್ಯಾವು ನರೇಂದ್ರನಾಥನಿಗೆ ಅಂತ ಕೇಳ್ಯಾರ. ಅಲ್ಲೇ ಮೇಲೆ ಅದಕ್ಕೆ ಆನ್ಸರ್ ಐತಿ, ಅದೇ ಆನ್ಸರನ್ನು ನಾನು ಇಲ್ಲಿ ಕೆಳಗೆ ಕೊಟ್ಟಿನಿ, ಅವನ್ನು ನೀವು ಓದ್ಕೊರಿ ಅಂತ ಹೇಳ್ತಾ. ಇನ್ನು ಹೌ ಡಸ್ ದ ಪೋಯೆಟ್ ವಿಶ್ ಟು ಪ್ರೇಸ್ ಮದರ್ ಇಂಡಿಯಾ, ವಿನಾಯಕ ಕೃಷ್ಣ ಗೋಕಾಕರು ಬರೆದಂಥ ದ ಸಾಂಗ್ ಆಫ್ ಇಂಡಿಯಾ ಪದ್ಯದಿಂದ ಆಯ್ಕೆ ಮಾಡಿಕೊಂಡಂಥ ಪ್ರಶ್ನೆ ಇದಾಗಿದೆ. ಇದಕ್ಕೆ 4 ಅಂಕಗಳು ಇರ್ತಾವೆ. ಲಾಂಗ್ ಕ್ವೆಶನ್ ಯಾವಾಗಲೂ ಪ್ರೋಸ್ ಸೆಕ್ಷನ್ನಿಂದ ಬರೋಂಗಿಲ್ಲ, ಪೊಯೆಟ್ರಿ ಸೆಕ್ಷನ್ನಿಂದನೇ ಬರ್ತೈತಿ. ಹೀಗಾಗಿ ಅಲ್ಲಿ ನಮ್ಮ ಮೊಬೈಲ್ನೊಳಗೆ 4 ಸಾಲ ಆಗಿತ್ತು ಅಂದರೆ ಖಂಡಿತವಾಗಿ ನಿಮ್ಮ ಉತ್ತರ ಪತ್ರಿಕೆಯೊಳಗೆ 7 ರಿಂದ 8 ಸಾಲುಗಳಾಗುತ್ತೆ. ಅದನ್ನು ಅಲ್ಲಿ ಬರೆದು ಬಿಟ್ಟರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 37ನೇ ಪ್ರಶ್ನೆ ಎಸ್ಸೆ ಬರೆಯೋಕ್ಕೆ 3 ಕೊಟ್ಟಿರ್ತಾರೆ, ಅದರಾಗ ಒಂದನ್ನು ನಾನು ಆಯ್ಕೆ ಮಾಡಿಕೊಂಡು ಅದನ್ನು ಇಲ್ಲಿ ಬಿಡಿಸಿ ನೋಡಿರಿ. ಏರ್ ಪೊಲ್ಯೂಷನ್ನನ್ನು ನಾನು ಇಲ್ಲಿ ಆನ್ಸರನ್ನು ಕೊಟ್ಟೀನಿ. ಸಾಮಾನ್ಯವಾಗಿ ಇಂಥವು ಕೇಳಿದಾಗ ಕಾರಣಗಳನ್ನು ಮೊದಲ ಇಂಟ್ರೊಡಕ್ಷನ್,
ಕಾರಣಗಳು ಮತ್ತು ಪರಿಣಾಮಗಳು ಪರಿಹಾರಗಳು ಅನ್ನೋ ಈ ನಿಟ್ಟಿನೊಳಗೆ ನೀವು ಪ್ರಶ್ನೆಯನ್ನು ಬರಿಬೇಕು. ಅದೇ ರೀತಿ 38ನೇ ಪ್ರಶ್ನೆ ಎಸ್ಸೆಗೆ ಸಂಬಂಧಪಟ್ಟಂಗಿದೆ. ಅದನ್ನು ನಮ್ಮ ಹಳೆಯ ಪತ್ರಲೇಖನಕ್ಕೆ ಇದು 37ನೇ ಪ್ರಶ್ನೆ ಎಸ್ಸೆಗೆ ಸಂಬಂಧಪಟ್ಟಂಗಿತ್ತು. 38ನೇ ಪ್ರಶ್ನೆ ಪತ್ರಲೇಖನಕ್ಕೆ ಸಂಬಂಧಪಟ್ಟಂಗಿದೆ. ಆ ಪತ್ರಲೇಖನಕ್ಕೆ ಸಂಬಂಧಪಟ್ಟಂಥ ನಮ್ಮ ಹಳೆಯ ವಿಡಿಯೋಗಳನ್ನು ನೀವೆಲ್ಲ ರೆಫರ್ ಮಾಡಿರಿ, ಖಂಡಿತವಾಗಿ 5 ಅಂಕಗಳನ್ನು ಗಳಿಸ್ತೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.